ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಯಜಮಾನ, ನಿಮ್ಮ ಹೆಸರು? ಯಾವೂರವರು? ಹೇಳಿ. ಏನೋ ಒಂದು ನಿಮ್ಗೆ ವೃದ್ಧಾಪ್ಯ ವೇತನ ಸರಿಯಾಗಿ ಬರ್ತಾ ಇಲ್ಲ, ಪೋಸ್ಟ್ ಮ್ಯಾನ್ ನಿಮ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಜನ ಹೇಳಿದ್ರು. ನಿಜಾನ ಇದು? ಅವ್ರು ನಿಮ್ ಮನೆ ಬಾಗಿಲು ಬಂದು ನಿಮ್ಗೆ ಕೊಡಲ್ವಾದ್ನ? ಏನಂತಾರೆ ಅಲ್ಲಿಗೆ ಹೋದ್ರೆ? ಕ್ಯಾಶ್ ಇಲ್ಲ, ನಾಳೆ ಕ್ಯಾಶ್ ಇರುದಿಲ್ಲ. ಅವ್ರ ಹೆಸರೇನು? ಪೋಸ್ಟ್ ಮ್ಯಾನ್ ಹೆಸರೇನು? ಸರಿ ಬಿಡಿ, ಆಯ್ತು. ಈಗ ಯಜಮಾನ್ರೆ, ಕಾಂಗ್ರೆಸ್ ಸರ್ಕಾರ ಬಂದು ಹೆಂಗಸರಿಗೆಲ್ಲ 1,000 ದುಡ್ಡು ಬರುವಂಗ್ ಮಾಡ್ಕೊಡ್ತು, ಬಸ್ಸಲ್ಲೆಲ್ಲ ಫ್ರೀ ಓಡಾಟ ಮಾಡ್ಕೊಡ್ತು. ಅದರಿಂದ ನಿಮ್ಗೆ ಏನಾರ ಅನಾನುಕೂಲ ಆಗಿದೆಯಾ? ಅದರಿಂದ ನಿಮ್ಗೆ ಏನಾರ ತೊಂದರೆ ಆಗಿದೆಯಾ? ಯಾವ ರೀತಿ? ಹಿಂಗೆ 2,000 ಕೊಟ್ಟರೆ ಬ್ಯಾಗ್ ಹಾಕೋದು, ಕ್ಲಿಕ್ ಮಾಡ್ಕೊಂಡು ನಾನು ಹೇಳ್ದಲ್ಲ, ಮೆಂಗ್ಸೂರು 2,000 ಬರ್ತಲ್ಲ, ಫ್ರೀ ಬಸ್ಸು ಅಪ್ಪ ಹೋಗೋಣ, ಇದಕ್ಕೆ ಹಾಕಿ ಕೂತಾನೆ ಇಷ್ಟೇ. ಯಾಕಂದ್ರೆ ಮಧ್ಯಾಹ್ನ ಊಟ ಮಾಡಿಲ್ವ ನೀವು? ಮಧ್ಯಾಹ್ನ ಊಟ ಮಾಡಿ ಇಲ್ಲೇ ಉಣ್ಣೋದು ಹೋಟ್ಲಲ್ಲಿ. ಹೋಟ್ಲಲ್ಲೇ ಉಣ್ಣೋದಾ? ಇನ್ನು ಹಸ್ಕಿದ್ದೀರಾ? ಈಗ ನಿಮ್ ಹೆಂಗಸರು ಹೋಗ್ಬೇಕಾದ್ರೆ ಏನ್ ಹೇಳ್ಬಿಟ್ಟು ಹೋಗಲ್ವಾ ನಿಮ್ಗೆ? ಎಲ್ಲ ಅಲ್ಲಿ ಹೋಯ್ತೀನಿ ಇಲ್ಲಿ ಹೋಯ್ತೀನಿ ಅಂತ ಹೇಳಲ್ವಾ? ಎಲ್ಲ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೋಗೋದು. ನಿಮ್ ಹೆಸರು? ಈ ಯಜಮಾನ್ರು ಇಲ್ಲಿ ಇದಾರಲ್ಲ, ಇವ್ರು ನಿಮ್ ಹೋಟ್ಲ ಊಟಕ್ಕೆ ಬರ್ತಾರ? ಬರ್ತಾರೆ. ಎಷ್ಟು ದಿವಸದಿಂದ ಬರ್ತಾರೆ? ಸುಮಾರು ಅವ್ರ ಹೆಂಗಸಿಲ್ಲ ಇಲ್ಲ ಅಂದಂಗೆಲ್ಲ ಬರ್ತಾರೆ, ನಾಷ್ಟಕ್ಕೆ ಊಟಕ್ಕೆಲ್ಲ. ಇದ್ರೆ ಬರಲ್ಲ, ಅವ್ರ ಹೆಂಗಸಿದ್ದಾಗ ಬರಲ್ಲ. ಇಲ್ಲ ಅಂದಾಗ ಬರ್ತಾರೆ. ಅವ್ರಿಗೆ ಇದು ಆರೋಗ್ಯ ಸರಿ ಇಲ್ವಾ? ಅವ್ರಿಗೆ ಆರೋಗ್ಯ ಸ್ವಲ್ಪ ಕಮ್ಮಿಗೆ, ನಡೆದಾರೆ, ಕೋಲ್ ತೊಳೆಡ್ಕೊಂಡ್ಬಿಟ್ಟವ್ರು. ಅವ್ರ ಹಂಗೂ ಅಲ್ಲಿಂದ ಬಂದಾರ 1 ಕಿಲೋಮೀಟರ್ಗೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.